ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 96. ಕಲತ್ರಂ ವೈಧಾತ್ರಂ ಕತಿ ಕತಿ ಭಜಂತೆ ನ ಕವಯಃ ಶ್ರಿಯೋ ದೇವ್ಯಾಃ ಕೋ ವಾ ನ ಭವತಿ ಪತಿಃ ಕೈರಪಿ ಧನೈಃ ಮಹಾದೇವಂ ಹಿತ್ವಾ ತವ ಸತಿ ಸತಿ ನಾಮ ಚರಮೇ ಕುಚಾಭ್ಯಾಮಾಸಂಗಃ ಕುರವ ಕತರೋರಪ್ಯ ಸುಲಭಃ. ಹೇ ಸತಿ, ಎಷ್ಟೆಷ್ಟು ಮಂದಿ ಕವಿಗಳು ಬ್ರಹ್ಮನ ಪತ್ನಿಯಾದ ಸರಸ್ವತಿಯನ್ನು ಭಜಿಸುವುದಿಲ್ಲ. ಯಾವುದೋ ಒಂದು ಧನದಿಂದ ಯಾವನು ತಾನು ಲಕ್ಷ್ಮಿಗೆ ಸ್ವಾಮಿಯಾಗುವುದಿಲ್ಲ. ಪತಿವ್ರತೆಯರಲ್ಲಿ ಶ್ರೇಷ್ಠಳಾದ ಮಾತೆ, ಮಹಾದೇವನನ್ನು ಹೊರತು ನಿನ್ನ ಶರೀರದ ಸಂಬಂಧವು ದೋಹವೆಂಬ ನೆಪದಿಂದ ಅಚೇತನವಾದ ಗೋರಂಟಿ ಗಿಡಕ್ಕೂ ದುರ್ಲಭವು. ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 97. ಗಿರಾಮಾಹುರ್ದೇವಿ ದ್ರುಹಿಣ ಗೃಹಿಣೀಮಾಗಮವಿದೋ ಹರೇಃ ಪತ್ನೀಂ ಪದ್ಮಾಂ ಹರಸಹಚರೀಮದ್ರಿತನಯಾಂ ತುರೀಯಾ ಕಾಪಿ ತ್ವಂ ದುರಧಿಗಮನಿಸ್ಸೀಮ ಮಹಿಮಾ ಮಹಾಮಾಯಾ ವಿಶ್ವಂ ಭ್ರಮಯಸಿ ಪರಬ್ರಹ್ಮ ಮಹಿಷಿ. ಹೇ ಪರಬ್ರಹ್ಮ ಮಹಿಷಿ, ಆಗಮ ರಹಸ್ಯವನ್ನು ಬಲ್ಲವರು ನಿನ್ನನ್ನೇ ಬ್ರಹ್ಮನ ಗೃಹಿಣಿಯಾದ ಸರಸ್ವತಿ ಎಂದು, ವಿಷ್ಣುವಿನ ಪತ್ನಿಯಾದ ಲಕ್ಷ್ಮಿ ಎಂದು, ಶಿವನ ಸಹಚರಿಯಾದ ಪಾರ್ವತಿ ಎಂದು ಹೇಳುವರು. ನೀನಾದರೂ ಈ ಮೂವರಿಗಿಂತ ಬೇರೆಯವಳಾದ, ಅನಿರ್ವಾಚ್ಯಳಾದ, ಅಪರಿಚ್ಛೇದ್ಯ ಮಹಿಮೆಯುಳ್ಳ ಮಹಾಮಾಯೆಯೆನಿಸಿ ವಿಶ್ವವನ್ನು ಮೋಹಗೊಳಿಸುತ್ತಿರುವೆ. ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 98. ಕದಾ ಕಾಲೇ ಮಾತಃ ಕಥಯ ಕಲಿತಾಲಕ್ತಕರಸಂ ಪಿಬೇಯಂ ವಿದ್ಯಾರ್ಥಿ ತವ ಚರಣ ನಿರ್ಣೇಜನ ಜಲಂ ಪ್ರಕೃತ್ಯಾ ಮೂಕಾನಾಂ ಅಪಿ ಚ ಕವಿತಾ ಕಾರಣತಯಾ ಕದಾ ಧತ್ತೆ ವಾಣೀ ಮುಖ ಕಮಲತಾಂಬೂಲರಸತಾಂ. ಹೇ ಮಾತೆ, ವಿದ್ಯಾರ್ಥಿಯಾದ ನಾನು ಅಲಂಕಾರಕ್ಕಾಗಿ ಲೇಪಿಸಿಕೊಂಡಿರುವ ಅರಗಿನ ರಸವುಳ್ಳ ನಿನ್ನ ಪಾದೋದಕವನ್ನು ಯಾವ ಕಾಲದಲ್ಲಿ ಕುಡಿದೇನು ಹೇಳು. ನಿನ್ನ ಪಾದೋದಕವು ಸಹಜವಾಗಿ ಮೂಕರಾಗಿದ್ದವರಿಗೂ ಕವಿತೆಗೆ ಕಾರಣವಾಗಿರುವುದರಿಂದ ಸರಸ್ವತಿಯ ಮುಖ ಕಮಲದಲ್ಲಿರುವ ತಾಂಬೂಲ ರಸವನ್ನು ಯಾವಾಗ ಧರಿಸುತ್ತದೆ? ಇಲ್ಲಿ ಲಾಕ್ಷ ರಸದಿಂದ ಕೂಡಿದ ಭಗವತಿಯ ಪಾದೋದಕವನ್ನು ಸರಸ್ವತಿಯ ಮೊಗದಾವರೆಯಲ್ಲಿರುವ ತಾಂಬೂಲ ರಸದ ಹಾಗೆ ಉತ್ಪ್ರೇಕ್ಷಿಸಿದೆ. ಇಲ್ಲಿ ಮೂಕ ಕವಿ ಕಾಳಿದಾಸಾದಿಗಳು ಸೂಚಿತರಾಗಿದ್ದಾರೆಂದು ಭಾವಿಸಬಹುದು. ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 99. ಸರಸ್ವತ್ಯಾ ಲಕ್ಷ್ಮ್ಯಾ ವಿಧಿಹರಿ ಸಪತ್ನೋ ವಿಹರತೆ ರತೇಃ ಪಾತಿವ್ರತ್ಯಂ ಶಿಥಿಲಯತಿ ರಮ್ಯೇಣ ವಪುಷಾ ಚಿರಂಜೀವನ್ನೇವ ಕ್ಷಪಿತ ಪಶುಪಾಶೌ ವ್ಯತಿಕರಃ ಪರಾನಂದಾಭಿಖ್ಯಂ ರಸಯತಿ ರಸಂ ತ್ವದ್ಭಜನವಾನ್. ಹೇ ಭಗವತಿ, ನಿನ್ನನ್ನು ಭಜಿಸುವವನು ಸರಸ್ವತಿ ಲಕ್ಷ್ಮಿಯರನ್ನು ಸೇರಿ ಬ್ರಹ್ಮ ವಿಷ್ಣುಗಳಿಗೆ ಪ್ರತಿಸ್ಪರ್ಧಿಯಾಗಿ ವಿಹರಿಸುತ್ತಾನೆ. ಅತಿ ಸುಂದರವಾದ ಶರೀರದಿಂದ ರತಿಯ ಪಾತಿವ್ರತ್ಯವನ್ನು ಶಿಥಿಲಗೊಳಿಸುತ್ತಾನೆ. ತನ್ನ ಅವಿದ್ಯಾ ಸಂಬಂಧವನ್ನು ನಾಶ ಮಾಡಿಕೊಂಡು
ಚಿರಂಜೀವಿಯಾಗಿ ಪರಮಾನಂದವೆಂಬ ಹೆಸರುಳ್ಳ ರಸವನ್ನು ಸವಿದು ನೋಡುತ್ತಾನೆ. ಇಲ್ಲಿ ಸೌಂದರ್ಯ ಲಹರಿ ಸ್ತೋತ್ರದ ಫಲವನ್ನು ಹೇಳಿದೆ. ಸಾದಾಖ್ಯ ಕಲೆಯನ್ನು ಉಪಾಸಿಸುವವನು ಇಹ ಪರಲೋಕಗಳ ಫಲವನ್ನು ಹೊಂದುತ್ತಾನೆ ಎಂದರ್ಥ. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 100. ಪ್ರದೀಪಜ್ವಾಲಾಭಿಃ ದಿವಸಕರನೀರಾಜನವಿಧಿಃ ಸುಧಾಸೂತೇಶ್ಚಂದ್ರೋಪಲಜಲಲವೈರರ್ಘ್ಯರಚನಾ ಸ್ವಕೀಯೈರಂಭೋಭಿಃ ಸಲಿಲನಿಧಿಸೌಹಿತ್ಯಕರಣಂ ತ್ವದೀಯಾಭಿರ್ವಾಗ್ಭಿಃ ತವ ಜನನಿ ವಾಚಾಂ ಸ್ತುತಿರಿಯಂ ತ್ವದೀಯಾಭಿರ್ವಾಗ್ಭಿಃ ತವ ಜನನಿ ವಾಚಾಂ ಸ್ತುತಿರಿಯಂ ತವ ಜನನಿ ವಾಚಾಂ ಸ್ತುತಿರಿಯಂ. ಇತಿ ಶ್ರೀಮಚ್ಶಂಕರಾಚಾರ್ಯವಿರಚಿತಂ ಸೌಂದರ್ಯಲಹರಿ ಸ್ತೋತ್ರಂ ಸಂಪೂರ್ಣಂ. ಹೇ ಜನನಿ, ತನ್ನ ಸಂಬಂಧವಾದ ಪ್ರದೀಪದ ಜ್ವಾಲೆಗಳಿಂದ ಸೂರ್ಯನಿಗೆ ಆರತಿಯನ್ನು ಮಾಡುವಂತೆ, ತನ್ನ ಸಂಬಂಧವಾದ ಚಂದ್ರಕಾಂತಿ ಶಿಲೆಯ ಜಲಲವಗಳಿಂದ ಸುಧೆಯನ್ನು ಸೂಸುತ್ತಿರುವ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟಂತೆ, ತನ್ನ ಸಂಬಂಧವಾದ ನೀರಿನಿಂದ ಸಮುದ್ರಕ್ಕೆ ತೃಪ್ತಿಯನ್ನುಂಟು ಮಾಡಿದಂತೆ, ನಿನ್ನ ಸಂಬಂಧವಾದ ವಾಕ್ಕುಗಳಿಂದಲೇ ವಾಕ್ಕುಗಳ ಈ ನಿನ್ನ ಸ್ತೋತ್ರವನ್ನು ರಚಿಸಿದೆ.